ಕೊಟ್ಟಿರುವ ಪದಗಳಲ್ಲಿ ಸ್ವರ ಅಕ್ಷರಗಳನ್ನ ಗುರುತಿಸಿ ಎನ್ನುವಂತಹದನ್ನ ಈ ಒಂದು ವಿಡಿಯೋ ಮುಖಾಂತರ ತೋರಿಸ್ಕೊಡ್ತಾ ಇದ್ದೀನಿ. ಯಾವ ರೀತಿಯಾಗಿ ಪದಗಳಲ್ಲಿ ಸ್ವರಗಳನ್ನ ಗುರುತಿಸೋದು ಅಂತ ನೋಡೋಣ. ಮೊದಲನೇದು ನೋಡಿ, ಅರಮನೆ. ಈ ಪದದಲ್ಲಿ ಅ ಎನ್ನುವಂತಹದ್ದು ಸ್ವರ ಅಕ್ಷರ, ಯಾಕಂದ್ರೆ ಇದನ್ನ ನಾವು ಸ್ವತಂತ್ರವಾಗಿ ಉಚ್ಚಾರ ಮಾಡ್ತೀವಿ. 2, ಉಗಿ ಬಂಡಿ. ಉ ಎನ್ನುವಂತಹದ್ದು ಸ್ವರ ಅಕ್ಷರ. 3, ಆಟ. ಆ ಎನ್ನುವಂತಹದ್ದು ಸ್ವರ ಅಕ್ಷರ. ಇಡ್ಲಿ. ಈ ಅಕ್ಷರ ಸ್ವರ ಅಕ್ಷರ ಆಗಿದೆ. ನೆಕ್ಸ್ಟ್ ನೋಡಿ, ಈಜು. ಈಜು ಅನ್ನೋ ಪದದಲ್ಲಿ ಈ ಅಕ್ಷರ ಸ್ವರ ಅಕ್ಷರ. ಐರಾವತ. ಐ ಸ್ವರ ಅಕ್ಷರ ಆಗಿದೆ. ಋತು. ರು ಸ್ವರ ಅಕ್ಷರ ಆಗಿದೆ. ರು ಸ್ವರ ಅಕ್ಷರ. ಏನಿ. ಎ ಅಕ್ಷರ ಸ್ವರ ಅಕ್ಷರ ಆಗಿದೆ. ಇನಚಿ. ಈ ಸ್ವರ ಅಕ್ಷರ ಆಗಿದೆ. ಈ ಇನಚಿ. ನೆಕ್ಸ್ಟ್ ಔಷಧ. ಇಲ್ಲಿ ಔ ಎನ್ನುವಂತಹದ್ದು ಸ್ವರ ಅಕ್ಷರ, ಸ್ವತಂತ್ರವಾಗಿ ಉಚ್ಚಾರ ಮಾಡಲಾಗುವ ಅಕ್ಷರ. ಇನ ಈ ಸ್ವರ ಅಕ್ಷರ. ಋಣ. ರು ಸ್ವರ ಅಕ್ಷರ ಆಗಿದೆ. 8 ಇಲ್ಲಿ ಎ ಅಕ್ಷರ ಸ್ವರ ಅಕ್ಷರ ಆಗಿದೆ. ನೆಕ್ಸ್ಟ್ ನೋಡೋಣ ಮುಂದಿನ ಪದ, ಎಲೆ. ಎಲೆ ಪದದಲ್ಲಿ ಎ ಸ್ವರ ಅಕ್ಷರ. ಉತ್ತರ. ಉ ಸ್ವರ. ಉಗುರು. ಉ ಸ್ವರ. ಎಣ್ಣೆ. ಎ ಸ್ವರ ಅಕ್ಷರ ಆಗಿದೆ. 18 ಋಷಿ. ರು ಸ್ವರ ಅಕ್ಷರ. ಒಲೆ. ಓ ಸ್ವರ ಅಕ್ಷರ. ಓಲೆ ಸ್ವರ ಅಕ್ಷರ. 5 ಐ ಸ್ವರ ಅಕ್ಷರ. ಊಟ. ಉ ಸ್ವರ. ಇರುವೆ. ಈ ಸ್ವರ ಆಗಿದೆ. ಈಶ್ವರ. ಈ ಸ್ವರ ಆಗಿದೆ. ಊ. ಊ ಸ್ವರ ಅಕ್ಷರ ಆಗಿದೆ. ಈಚಲ. ಈ ಅಕ್ಷರ ಸ್ವರ ಅಕ್ಷರ ಆಗಿದೆ. ನೋಡಿದ್ವಲ್ಲ, ವಾಕ್ಯಗಳಲ್ಲಿ ಸ್ವರಗಳನ್ನ ಅಥವಾ ಪದಗಳಲ್ಲಿ ಸ್ವರಗಳನ್ನ ಗುರ್ತು ಮಾಡೋದು ಹೇಗೆ ಅಂತ.